ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ವಸಂತ ಪಂಚಮಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ. ವಸಂತ ಪಂಚಮಿ ಯಾವಾಗ ಇದೆ ಮತ್ತು ಈ ಒಂದು ವಸಂತ ಪಂಚಮಿ ದಿನ ಜ್ಞಾನಾರ್ಜನೆಗಾಗಿ ನಾವು ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಂತಹ ವಿಧಾನವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ವಸಂತ ಪಂಚಮಿ ಈ ಸರಿ ಯಾವಾಗ ಇದೆ ಮತ್ತು ಅದರ ಒಂದು ಸ್ವಲ್ಪ ಪೂಜಾ ಮಾಹಿತಿ. ಈ ಬಾರಿ ನೋಡ್ರಿ ವಸಂತ ಪಂಚಮಿಯನ್ನು ಫೆಬ್ರವರಿ 2ರಂದು ಆಚರಣೆಯನ್ನು ಮಾಡ್ತೀವಿ. ಶಿಕ್ಷಣ ಮತ್ತು ಮಾತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ನೋಡ್ರಿ. ಈ ಒಂದು ವಸಂತ ಪಂಚಮಿಯನ್ನು ಪ್ರತಿ ವರ್ಷ ನಾವು ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಣೆಯನ್ನು ಮಾಡ್ತೀವಿ. ಈ ಬಾರಿ ಏನಪ್ಪ ಅಂತಂದ್ರೆ ವಸಂತ ಪಂಚಮಿ 2025 ಫೆಬ್ರವರಿ 2ರಂದು ಆಚರಣೆಯನ್ನು ಮಾಡಲಾಗುತ್ತೆ. ಶಿಕ್ಷಣ ಮಾತು ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿಯನ್ನು ನಾವು ಪೂಜೆ ಮಾಡೋದ್ರಿಂದ ವಿಶೇಷ ಫಲಿತಾಂಶಗಳನ್ನು ಪಡಿಬೋದು ನೋಡ್ರಿ. ಆದ್ದರಿಂದ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ತಪ್ಪದೆ ಈ ಒಂದು ದಿವಸ ಸರಸ್ವತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮತ್ತು ವಸಂತ ಪಂಚಮಿ ದಿವಸ ಬೆಳಗ್ಗೆ ನೋಡ್ರಿ 7 ಗಂಟೆಯಿಂದ ಮಧ್ಯಾಹ್ನ 12:35 ಸರಸ್ವತಿ ದೇವಿಯನ್ನು ಪೂಜಿಸಲು ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಈ ಮಾಘ ಮಾಸದ ಶುಕ್ಲ ಪಕ್ಷದ ಫೆಬ್ರವರಿ 2ರಂದು ಬೆಳಗ್ಗೆ 9 ಗಂಟೆ 14 ಪ್ರಾರಂಭ ಆಗುತ್ತೆ. ಫೆಬ್ರವರಿ 3ರ ಬೆಳಗ್ಗೆ 6:52 ಇದು ಇರುತ್ತೆ ನೋಡ್ರಿ ಪಂಚಮಿ ತಿಥಿ. ಈ ವಸಂತ ಪಂಚಮಿ ಎಂದು ನಾವು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ, ವಸಂತ ಪಂಚಮಿ ದಿನ ಏನಪ್ಪ ಅಂದ್ರೆ ಅತ್ಯಂತ ಶುಭ ದಿನ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು. ವಿವಾಹದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಹಲವು ಒಂದು ಶುಭ ಕಾರ್ಯಗಳನ್ನು ಈ ವಸಂತ ಪಂಚಮಿ ದಿವಸ ಮಾಡಲಾಗುತ್ತೆ. ಮತ್ತು ಅಂದು ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭಿಸಿದರೂ ಕೂಡ ಖಂಡಿತವಾಗಿ ನಾವು ಅದರಲ್ಲಿ ಯಶಸ್ಸನ್ನು ಪಡಿಬೋದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ನೋಡ್ರಿ. ಧರ್ಮಗ್ರಂಥಗಳ ಪ್ರಕಾರ ಏನಪ್ಪ ಅಂತಂದ್ರೆ ಈ ದಿನವನ್ನು ಉತ್ತಮ ಮುಹೂರ್ತ ಅಂತ ಕೂಡ ಪರಿಗಣಿಸ್ತಾರೆ. ಪಂಚಾಂಗವನ್ನು ನೋಡೋ ಅವಶ್ಯಕತೆಯೇ ಇಲ್ಲ ಈ ದಿವಸ. ಹಾಗಾಗಿ ನೋಡ್ರಿ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು. ಈ ದಿನ ಮುಹೂರ್ತ ನೋಡ್ದೇ ಶುಭ ಕಾರ್ಯವನ್ನು ಕೂಡ ಮಾಡ್ಬೋದು ಅಂತ ಹಿಂದಿಂದ ಹೇಳ್ಕೊಂಡು ಬಂದಿದ್ದಾರೆ. ವಸಂತ ಪಂಚಮಿ ಪೂಜೆ ಏನಪ್ಪ ಅಂತಂದ್ರೆ ಮಕ್ಕಳು ಏನಾದರೂ ಅಧ್ಯಯನದೊಳಗೆ ಹಿಂದಿದ್ರೆ, ಓದೋದ್ರಲ್ಲಿ ಹಿಂದಿದ್ರೆ ಅಥವಾ ಶಿಕ್ಷಣದೊಳಗೆ ಏನಾದರೂ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ಈ ಒಂದು ವಸಂತ ಪಂಚಮಿ ದಿನ ಏನಪ್ಪ ಅಂದ್ರೆ ಬೆಳಗ್ಗೆ ಒಂದು ಸರಸ್ವತಿಯ ಯಂತ್ರವನ್ನು ಮನೆಯ ಒಂದು ಪೂಜಾ ಕೊಠಡಿಯೊಳಗೆ ಇಟ್ಟು ಪೂಜೆಯನ್ನು ಮಾಡಬೇಕು. ಮತ್ತು ಇಲ್ಲ ಅಥವಾ ಅಂದರೆ ರಂಗೋಲಿ ಕೂಡ ಹಾಕೊಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೀನಿ. ಬಿಳಿ ಶ್ರೀಗಂಧ, ಹಳದಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಸರಸ್ವತಿ ದೇವಿಗೆ ಭಾಳ ಅಂದರೆ ಭಾಳ ಇಷ್ಟ ನೋಡ್ರಿ. ಹಾಗಾಗಿ ಧೂಪ ಮತ್ತು ದೀಪಗಳನ್ನು ಬೆಳಗಬೇಕು. ಮತ್ತು ಸರಸ್ವತಿಯ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಬೇಕು. ಓಂ ರೀಂ 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 ಸರಸ್ವತಿಯೇ ನಮಃ ಎನ್ನುವಂಥ ಒಂದು ಮಂತ್ರವನ್ನು 11 ಬಾರಿ ಪಠಣೆ ಮಾಡೋದ್ರಿಂದ ಬೌದ್ಧಿಕ ಬೆಳವಣಿಗೆಗೆ ಏನಪ್ಪ ಅಂತಂದ್ರೆ ಅದು ಒಂದು ಒಳ್ಳೆಯ ರೀತಿಯ ಸಹಾಯವನ್ನು ಮಾಡುತ್ತೆ. ವಸಂತ ಪಂಚಮಿ ಎಂದು ನೋಡ್ರಿ ನೀವು ಸರಸ್ವತಿ ದೇವಿಯನ್ನು ಪೂಜಿಸೋದು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡೋದ್ರಿಂದ ಒಂದು ಒಳ್ಳೆಯ ಶುಭ ಫಲಗಳಿವೆ ಅಂತ ಹೇಳ್ಬೋದು. ಅಗತ್ಯವಿರುವ ಮಕ್ಕಳಿಗೆ ಏನಪ್ಪ ಅಂದ್ರೆ ಪುಸ್ತಕಗಳ ವಿತರಣೆ ಮಾಡೋದ್ರಿಂದ ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಮಗುವಿನ ಮನಸ್ಸಿನೊಳಗೆ ಏನಂತಂದ್ರೆ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಒಂದು ಆಸಕ್ತಿ ಮೂಡಿಸುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ. ಸರಸ್ವತಿ ದೇವಿ ಏನಂದ್ರೆ ವಿದ್ಯಾದಿ ದೇವತೆಯಾಗಿದ್ದು ವಿದ್ಯೆ ಬುದ್ಧಿ ನೀಡುವಂಥ ದೇವರು ಅಂತ ನಾವು ಪೂಜೆಯನ್ನು ಮಾಡ್ತೀವಿ. ಮತ್ತು ಜ್ಞಾನದ ಒಂದು ಬೆಳಕನ್ನು ನೀಡ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ದಿನ ನೋಡ್ರಿ ವಿಶೇಷವಾಗಿ ಸರಸ್ವತಿಯನ್ನು ಪೂಜೆಯನ್ನು ಮಾಡುವಂಥದ್ದು. ಇದು ಮಂಗಳಕರ ದಿನ ಅಂತಲೇ ಹೇಳ್ಬೋದು. ಜೀವನದೊಳಗಿರುವಂಥ ಎಲ್ಲ ಆಲಸ್ಯ ದೂರವಾಗಿ ಯಶಸ್ಸನ್ನು ಗಳಿಸ್ಬೋದು ಅನ್ನುವಂಥದ್ದು ಒಂದು ನಂಬಿಕೆ. ಶಾಲಾ ಕಾಲೇಜುಗಳಲ್ಲಿ ಕೂಡ ಏನಂತಂದ್ರೆ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನೋಡ್ರಿ ಇದನ್ನು ಮಾಡಬೇಕು. ಈ ದಿನ ನೋಡ್ರಿ ಪಾಲಕರು ಏನಂತಂದ್ರೆ ತಮ್ಮ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಅಕ್ಷರಾಭ್ಯಾಸ ಮಾಡಿಸ್ತಿರೋ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಮತ್ತು ಈ ದಿನದಿಂದ ಏನಂದ್ರೆ ಶಿಕ್ಷಣವನ್ನು ಪ್ರಾರಂಭ ಮಾಡಿದರೆ ಸರಸ್ವತಿ ದೇವಿಯ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಕೂಡ ಮಾಡ್ತಾರೆ ನೋಡ್ರಿ. ಈ ವಸಂತ ಪಂಚಮಿ ಅನ್ನೋದು ನೋಡ್ರಿ ಸರಸ್ವತಿ ದೇವಿ ಏನಂತಂದ್ರೆ ಈ ಒಂದು ಮಾಸದ ಶುಕ್ಲ ಪಕ್ಷದ 5ನೇ ದಿನ ಜನಿಸ್ತಾಳೆ. ಹಾಗಾಗಿ ಈ ಒಂದು ಆಶೀರ್ವಾದದಿಂದ ಬುದ್ಧಿವಂತಿಕೆ ಮತ್ತು ಉತ್ತಮ ಕಲೆಯನ್ನು ಪಡಿತಾರೆ ಅನ್ನೋ ಒಂದು ನಂಬಿಕೆನೂ ಕೂಡ ನೋಡ್ರಿ. ಈ ಒಂದು ಸರಸ್ವತಿ ಅನುಗ್ರಹದಿಂದ ಕಲೆ, ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರದೊಳಗೆ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ ಅಂತಂದು ನಂಬಲಾಗುತ್ತೆ.
ಹಂಗಾಗಿ ನೋಡ್ರಿ ವಸಂತ ಪಂಚಮಿ ದಿವಸ ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕು. ಮಕ್ಕಳು ಇದನ್ನು ಮಾಡೋದ್ರಿಂದ ಸರಸ್ವತಿ ದೇವಿ ಅವ್ರ ಜೀವನದುದ್ದಕ್ಕೂ ಆಶೀರ್ವಾದ ಮಾಡ್ತಾಳೆ ಮತ್ತು ಪ್ರತಿ ಹಂತದಲ್ಲಿ ಕೂಡ ಯಶಸ್ಸನ್ನು ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ. ಮತ್ತು ಕೆಲವು ಮಕ್ಕಳು ನೋಡ್ರಿ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ, ಪದೇ ಪದೇ ಅವ್ರು ಏನಂತಂದ್ರೆ ವಿಚಲಿತರಾಗ್ತಿರ್ತಾರೆ. ಅಂಥ ಮಕ್ಕಳೊಂದಿಗೆ ಏನಂತಂದ್ರೆ ಈ ಒಂದು ವಸಂತ ಪಂಚಮಿ ದಿವಸ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸ್ಬೇಕಂತ ಮಕ್ಕಳಿಂದ. ಮಾಡಿಸಿದ್ರೆ ನೋಡ್ರಿ ಅವರಿಗೆ ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು. ಹಳದಿ ಹೂವು ಹಣ್ಣುಗಳನ್ನು ಸರಸ್ವತಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ಸರಸ್ವತಿ ದೇವಿ ಪ್ರಸನ್ನರಾಗ್ತಾಳೆ ಮತ್ತು ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆ ಕೂಡ ವೃದ್ಧಿ ಆಗುತ್ತೆ ಮತ್ತು ಸದಾ ದೇವಿಯ ಆಶೀರ್ವಾದ ಕೂಡ ಇರುತ್ತೆ ಅಂತ ಆ ದಿವಸ ಪೂಜೆಯನ್ನು ಮಾಡಿಸ್ತಾರೆ. ಮತ್ತು ಅಧ್ಯಯನದೊಳಗೂ ಕೂಡ ಉತ್ತಮ ಸಾಧನೆಗೆ ಏನಪ್ಪ ಅಂತಂದರೆ ಈ ದಿವಸ ಒಳ್ಳೆಯ ದಿವಸ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಮಾಡಿದ್ರೆ. ಮತ್ತು ಮಕ್ಕಳು ಏನಂತಂದರೆ ಆಯ್ಕೆ ಮಾಡಿಕೊಂಡಂಥ ಒಂದು ಗುರಿಯನ್ನು ಮುಟ್ಟಲು ಏನಂದರೆ ಇದು ಸಹಾಯ ಆಗುತ್ತೆ. ಮತ್ತು ಅಂಥ ಸಂದರ್ಭದೊಳಗೆ ಏನಂತಂದರೆ ಸರಸ್ವತಿ ದೇವಿಯ ಫೋಟೋ ಇಟ್ಟು ಅವರು ಒಂದು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ಒಳ್ಳೆ ಸ್ಫೂರ್ತಿ ಸಿಗುತ್ತೆ ಮತ್ತು ಅಧ್ಯಯನದೊಳಗೂ ಕೂಡ ಹೆಚ್ಚಿನ ಒಂದು ಆಸಕ್ತಿ ಸಿಗುತ್ತೆ ಅಂತ ಈ ದಿವಸ ನೋಡ್ರಿ ಮಾಡುವಂಥದ್ದು. ಏನಾದರೂ ಅವ್ರಿಗೆ ಮಾತಾಡೋ ತೊಂದರೆ ಇದ್ದರೂ, ಬರೆಯೋ ತೊಂದರೆ ಇದ್ದರೂ, ವಿದ್ಯಾವಂತ ಮಕ್ಕಳಿಗೆ ಕೆಲವೊಂದು ಪ್ರಾಬ್ಲಮ್ ಇದ್ದೇ ಇರ್ತಾವೆ ನೋಡ್ರಿ. ಆ ಥರ ಇದ್ದಾಗ ನೀವೇನು ಮಾಡ್ಬೇಕಂತಂದ್ರೆ ಆ ಒಂದು ಬೆಳ್ಳಿ ಪೆನ್ ಸಿಗುತ್ತೆ ನೋಡ್ರಿ, ಅದನ್ನು ಜೇನುತುಪ್ಪದೊಳಗೆ ಅದ್ದಿ ಆ ಒಂದು ಮಗುವಿನ ನಾಲಿಗೆ ಮೇಲೆ ಓಂ ಅಂತ ಕೂಡ ಬರೀತಾರೆ. ಅದು ಕೂಡ ಇದೆ ಕೆಲವು ಕಡೆ. ಈ ಒಂದು ಮಾತಿನ ಸಮಸ್ಯೆಗಳನ್ನು ಏನಂತಂದ್ರೆ ಅದು ನಿವಾರಣೆ ಮಾಡುತ್ತೆ ಅಂತ ಕೂಡ ನಂಬಲಾಗುತ್ತೆ. ಮಕ್ಕಳೊಳಗೆ ಕಲಿಕೆಯೊಳಗೆ ಏನಾದರೂ ಅಡೆತಡೆಗಳನ್ನು ಎದುರಿಸಲು ಏನು ಮಾಡಬೇಕಂತಂದ್ರೆ ಈ ಒಂದು ವಸಂತ ಪಂಚಮಿ ದಿವಸ ಸರಸ್ವತಿ ದೇವಿಗೆ ಬಿಳಿ ಚಂದನವನ್ನು ಅರ್ಪಿಸಬೇಕು ಮತ್ತು ಸರಸ್ವತಿಯ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರಿಂದ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ. ಮತ್ತು ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಎಲ್ಲ ವಸಂತ ಪಂಚಮಿ ದಿನ ಮಾಡುವಂಥದ್ದು. ಈ ವಸಂತ ಪಂಚಮಿಯ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಆದಷ್ಟು ಹೊಸ ಒಂದು ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಕೊಡಿ ಫ್ರೆಂಡ್ಸ್, ಲೈಕ್ ಕೊಡ್ತಾ ಇಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.